ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಇವಾಗ ಆಲಾಪುಜೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ನಾವು ಕೊಚ್ಚಿಗೆ ಹೋಗಬೇಕು. ಸೊ ಕೊಚ್ಚಿಲಿ ಬೀಚು ಮತ್ತು ಫೋಟೋ ಮಾಲು ಈ ಥರ ಎಲ್ಲ ಇದೆ. ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಹಂಗೆ. ಇಲ್ಲಿಂದ 1.5 hour ಇದೆ ಕೊಚ್ಚಿ. ಸೊ ಇವಾಗ ಕೊಚ್ಚಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದಿಷ್ಟು ಫೋಟೋಸ್ ತೆಗಿಯೋದಿದೆ, ಅದನ್ನೆಲ್ಲ ತೆಗೆದುಕೊಂಡು ಕೊಚ್ಚಿಗೆ ಹೋಗಬೇಕು. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನೋಡೋಣ. ಈಗ ಆಲ್ರೆಡಿ 7:30 ಆಗಿದೆ. ಎಷ್ಟು ಫುಲ್ ಪೀಸಾಗಿ ನಿದ್ದೆ ಮಾಡಿ ಎದ್ದಿದ್ದೀನಿ. ನಿದ್ದೆ ಮಾತ್ರ ಎಲ್ಲೂ ಮೋಸ ಮಾಡ್ಕೊಂಡಿಲ್ಲ. ಬೇಗ ಮಲಗೋದು ಬೇಗ ಇದ್ದೋದು ಈ ಥರ ಮಾಡಿದ್ದೀವಿ. ಸೊ ನಾನು ಬೆಳಗ್ಗೆನೇ ಎದ್ದು ಆಲ್ರೆಡಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನೋಡಬೇಕು ರೈಸ್ ಬ್ರೇಕ್ಫಾಸ್ಟ್ ಹೆಂಗೆ ಕೊಡ್ತಾರೆ ನೋಡಿ. ಇಡ್ಲಿ ಅಂತ ಹೇಳಿದ್ರು. ಸೊ ಮುಗಿಸ್ಕೊಂಡು ಬನ್ನಿ ಹೋಗೋಣ. ನಮ್ಮ ಜೊತೆ ನೀವು ಕೂಡ ಕೊಚ್ಚಿನ ನೋಡಿ. ಇದು ಮಾರ್ನಿಂಗ್ ವೈಬು. ನಮ್ಮದು ನಾವೇನು ರೂಮ್ ತೊಗೊಂಡಿದ್ದೀವೋ ಅಲ್ಲಿಂದ ಕಾಣಿಸೋ ಅಂಥದ್ದು. ಎಷ್ಟು ಚೆನ್ನಾಗಿದೆಯಲ್ಲ. ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗೋಣ. ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಇದು ಮೂವ್ ಆಗ್ತಾಯಿದೆ ಬೋಟ್ ಕೂಡ. ಸೊ ಹಂಗೆ ಎಂಜಾಯ್ ಮಾಡ್ಕೊಂತ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ರೆಡಿಯಾಗಿ ಆಮೇಲೆ ಫೋಟೋಸ್ ತಗೊಳ್ಳೋಣ ಅಂತ ಅಷ್ಟು ಬ್ರೇಕ್ಫಾಸ್ಟಿಂದ ಕೊಡ್ತಿದ್ದೀನಿ. ಬನ್ನಿ ನೋಡೋಣ. ಮೋಸ್ಟ್ಲಿ ನನ್ನ ವಾಯ್ಸು ಕೇಳಿಸಲ್ಲ. ಅದು ನಾನು ಎಲ್ಲೂ ವಾಯ್ಸ್ ಓವರ್ ಕೊಡಬೇಕು ಗೊತ್ತಿಲ್ಲ. ನಮ್ಮ ಅರ್ಪಿದ ಹೇಳ್ತಿದ್ಲು ವಾಯ್ಸ್ ಓವರ್ಸ್ ಕ್ವಾಲಿಟಿ ಅಷ್ಟಿಲ್ಲ, ಚೆನ್ನಾಗಿ ವಾಯ್ಸ್ ಓವರ್ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಕೊ ಅಂತ. ಸೊ ನೋಡೋಣ ಬನ್ನಿ ಏನು ಟಿಫನ್ ಇಟ್ಟಿದ್ದಾರೆ ಅಂತ. ಚಟ್ನಿ, ಸಾಂಬಾರು, ಇಡ್ಲಿ. ಗೈಸ್ ನೋಡಿ, ಆಂಟಿ ಅವ್ರದ್ದು ನಾರ್ತ್ ಇಂಡಿಯನ್ ಸ್ಪೆಷಲ್ ಡಿಶಸ್ನೆಲ್ಲ ಕೊಟ್ಟಿದ್ದಾರೆ ನನಗೆ. ಇದು ರೆಡ್ ಬನಾನಾ. ಆಂಟಿ ಥ್ಯಾಂಕ್ ಯು ಸೋ ಮಚ್. Thank you. Nice meeting you. God bless you. ಥ್ಯಾಂಕ್ ಯು ಆಂಟಿ. We will be meeting in Bangalore. ಯಾ ಡೆಫಿನೆಟ್ಲಿ. Come to Bangalore. Definitely we will meet. Hi. Cute girl. August 25th. I am 14th August. Nice. And he is 27th February and he is 28th March. So related. Hi. Nice cute girl. Nice meeting. Thank you auntie. We really had good time together. Yeah. Bye bye. Bye bye room. Thank you. ನನ್ನ ಮಕ್ಕಳನ್ನ ರೈಡ್ ಕರ್ಕೊಂಡು ಹೋಗಿದ್ರು. ಫೋಟೋ ಗೀಟೋ ಎಲ್ಲ ಚೆನ್ನಾಗಿ ತಗೊಂಡು ಡ್ಯಾನ್ಸ್ ಗೀನ್ಸ್ ಆಡಿ ಇದ್ದೀವಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ವಿಕೆಟ್ ಹಾಕ್ತಿದ್ದೀವಿ. ನೆಕ್ಸ್ಟ್ ಹೇಳಿದ್ನಲ್ಲ ಕೊಚ್ಚಿಗೆ ಹೋಗ್ಬೇಕು ಇವಾಗ. ಬನ್ನಿ ಹೋಗೋಣ. ಆಂಟಿ ಅಂಕಲ್ ಆಲ್ರೆಡಿ ಹೋಗ್ಬಿಟ್ರು. ನಾವು ಡ್ರೆಸ್ ಚೇಂಜ್ ಮಾಡ್ಕೊತಿದ್ವಿ. ಏನು ಮಾಡಬೇಕು? ಫೀಡ್ಬ್ಯಾಕಾ? ತೊಟ್ಟಿ. ಗೈಸ್ ನಾವು ಕೊಚ್ಚಿ ರೀಚ್ ಆಗಿ ನಮ್ಮ ಗಾಡಿ ಅಲ್ಲಿ ಪಾರ್ಕ್ ಮಾಡಿ ಈಗ ಆಟೋದಲ್ಲಿ ಇವರೊಂದು 5-6 ಪ್ಲೇಸ್ ಏನೋ ತೋರಿಸ್ತಾರಂತೆ. ಸೊ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ್ಯಾವ ತೋರಿಸ್ತಾರೆ ಏನೇನು ಅಂತ ತೋರಿಸ್ತೀನಿ. ಗೈಸ್ ಇಲ್ಲಿ ಮ್ಯೂಸಿಕ್ ವಿಡಿಯೋ ನಾಟ್ ಅಲೋಡ್. ಸೊ ಒಳಗಡೆ ಏನು ವಿಡಿಯೋ ಮಾಡೋಕ್ಕಾಗಲ್ಲ, ಹೊರಗಷ್ಟೇ. ಇಲ್ಲೇ ಅಷ್ಟೇ ನೋಡ್ಕೊಂಡು ಹೋಗ್ಬೇಕು. ಒಳಗಡೆ ನೋಡ್ಬೇಕು ಯಾವ ಥರ ಇದೆ ಅಂತ. ಬಟ್ ವಿಡಿಯೋ ಅಲೋಡ್ ಇಲ್ಲ. Now we are coming to church. Saint Francis Church, Kochi. ಗೈಸ್ ಇಲ್ಲೆಲ್ಲ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಮೋಸ್ಟ್ಲಿ ಇಲ್ಲೂ ಒಳಗಡೆ ಏನು ವಿಡಿಯೋ ಅಲೌಡ್ ಇಲ್ಲ ಅನಿಸುತ್ತೆ. ಜಸ್ಟ್ ಹೊರಗಷ್ಟೇ ನೋಡ್ಬೇಕು. ಎಲ್ಲ ಲ್ಯಾಂಗ್ವೇಜಲ್ಲೂ ಹಾಕಿದ್ದಾರೆ. ಮಲಯಾಳಂ,
ಮಲಯಾಳಂ ಎಲ್ಲ ಅಲ್ಲ, ಸಾರಿ, ಮಲಯಾಳಮ್ಮು, ಹಿಂದಿ ಮತ್ತು ಇಂಗ್ಲೀಷ್, ನೋ ಕನ್ನಡ. ಅಷ್ಟೇ, ಬನ್ನಿ ಒಳಗೆ ನೋಡೋಣ. What you been asking me, bro? There, before the 6 fort, the Dutch fort, the 5 fort lost. Have a 1, this one 4. Here only Tipu Sultan ka forest ka map hai. You are interested in this visiting? This, okay, yeah, we can go inside, no problem, right? But here entry fees hai. TK, no problem. Okay, you interested? ಗೈಸ್, ಇವಾಗ ಇಲ್ಲೂ ಕೂಡ ಎಂಟ್ರಿ ಟಿಕೆಟ್, ಇಲ್ಲೆಲ್ಲ ಫೋಟೋ ವಿಡಿಯೋಗ್ರಫಿ ಅಲೋಡ್ ಅಂತೆ. ಬನ್ನಿ ಒಳಗೆ ಏನಿದೆ ಅಂತ ನಿಮಗೂ ತೋರಿಸ್ತೀನಿ. ಡಚ್ ಕಿಚನ್ ಗಾಯ್ಸ್, ಇದು ಹೆಂಗಿದೆ ಅವ್ರದ್ದು ಎಲ್ಲ ಇದೇ ಥರನೇ. ಇದು ರಿಯಲ್ ಅವ್ರು ಯೂಸ್ ಮಾಡ್ತಿದ್ದಿದೆ, ಅಂದರೆ ಅವಾಗ ಅವರು ಡೈನಿಂಗ್, ಕಿಚನ್, ಕುಕಿಂಗ್ ಏರಿಯಾ, ಸ್ಟೋರೇಜ್ ಸ್ಪೇಸಸ್. ನೈಸ್. ಇಷ್ಟಿಷ್ಟು ದುಡ್ಡು ಏನೇನು ಇಟ್ಟಿದ್ದಾರೆ, ಇನ್ನೆಲ್ಲ ಯೂಸ್ ಮಾಡಿದ್ದಾರೆ. ಪ್ಲೀಸ್ ಡು ನಾಟ್ ಟಚ್. ಓಕೆ, ವಿಲ್ ನಾಟ್ ಟಚ್. ಚೆನ್ನಾಗಿದೆಯಾ? ಓ, ಏನದು? Chinese fish. ಬೆಳಿಗ್ಗೆ ನಡಿಬೇಕಾ? After 10 minutes, 5 minutes after that, lucky some more fishes, unlucky no fishes, that's all. ಗಾಯ್ಸ್ ನೋಡಿ, ಅಲ್ಲಿ ಫಿಶ್ನ ಕ್ಯಾಚ್ ಹಾಕೊಂಡ್ಬಂದು 1-2 ಸಿಕ್ಕಿದೆ. ಎಂಥ ಫಿಶ್? ಆರ್ಗ್ಯಾನಿಕ್ ಸ್ಪೈಸ್ ಮಾರ್ಕೆಟ್. ಫ್ರಂಟ್ ಹತ್ರ ಹೋಗೋಣ ಗಾಯ್ಸ್. ಇದು ನಮ್ಮದು ಹಿಂದೂ ಟೆಂಪಲ್ಲು, ಬಟ್ ಇಲ್ಲೇನೋ ಒಳಗಡೆ ಮ್ಯಾರೇಜ್ ಫಂಕ್ಷನ್ ನಡೀತಾ ಇದೆ, ಸೊ ಹಾಗಾಗಿ ಅಲೋಡ್ ಮಾಡ್ತಾ ಇಲ್ವಂತೆ. ಆಮೇಲೆ ಏನಂದರೆ ಇಲ್ಲಿ ಟ್ರೆಡಿಷ್ನಲ್ ಡ್ರೆಸ್ಸಲ್ಲೇ ಹೋಗಬೇಕು. ನಾನು ವೆಸ್ಟರ್ನ್ ಡ್ರೆಸ್ ವೇರ್ ಮಾಡೀನಿ, ಸೊ ವಿ ಕಾಂಟ್ ಗೋ ಇನ್ಸೈಡ್. ಏನೋ ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ನಾ ಒಳಗಡೆ. ಈಗ ಎಲ್ಲ ಕೆಳಗಡೆ ಕೂತಿದ್ದಾರೆ. ಬಾ, ಇನ್ನೇನು ಫೋಟೋ ತಗೊಂಡು ಹೋಗೋದು. ಯಾವ್ದು ಹೇಳು? ಬಾಲಾಜಿ. ಬಾಲಾಜಿ ಟೆಂಪಲ್.
ಗೈಸ್ ಇವಾಗೇನೋ ಪ್ಯಾಲೇಸ್ ಅಂತ ನನಗಂತೂ ಕೊಚ್ಚಿ ನೋಡಿ ನೋಡಿ ತಲೆ ಕೆಟ್ಟೋಗ್ತೈತಿ. ಎಲ್ಲ ಒಂದೇ ಥರನೇ ಕಾಣ್ತಿದೆ. ಯಾಕಂದ್ರೆ ಈಗ ಆಟೋದಲ್ಲಿ ಬಂದು ಅನಿಸ್ತಿದ್ದೀವಿ. ಯಾಕೆಂದರೆ ಹೌದಾ ಇಲ್ಲಿಂದ ಎಂಟ್ರಿ ಏನೋ. ಓ ಇದೆ ಎಂಟ್ರಿ, ಇಲ್ಲೇ ಎಕ್ಸಿಟ್. ಬನ್ನಿ ನೋಡೋಣ. ವಿಡಿಯೋ ಅಲೋ ಮಾಡ್ತಾರಲ್ಲೋ ಗೊತ್ತಿಲ್ಲ, ಮಾಡಿದರೆ ಒಳಗಡೆ ತೋರಿಸ್ತೀನಿ. ಗೈಸ್ ನಾವು ಈ ಥರ ಆಟೋದಲ್ಲಿ ಹೋದರೆ ಒಂದೇ ಯೂಸ್ ಏನಂದರೆ ಎಲ್ಲ ಪ್ಲೇಸು ಕವರ್ ಮಾಡ್ತಾರೆ. ಆದರೆ ಎಲ್ಲ ಬರೀ ಶಾಪಿಂಗ್ 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 ಅಂತ ಕರ್ಕೊಂಡು ನನಗೇನು ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು. ಬಟ್ ನಮಗೆ ಅಷ್ಟು ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಸಿಗೋದೇ ಸ್ಪೈಸಸ್ ಸಿಗುತ್ತೆ. ಏನು ಕೇರಳ ಸ್ಟೈಲ್ ಟ್ರೆಡಿಷ್ನಲ್ ವೇರ್ಸ್ ಮಾತ್ರ ಸಿಗೋಲ್ಲ. ಸೊ ಅದನ್ನೊಂದು ಬೇಕಾದ್ರೆ ತೊಗೋಬೋದು. ಬಟ್ ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ತೊಗೊಂಡ್ರೆ ಯಾರೂ ವೇರ್ ಮಾಡೋದು ಇಲ್ಲ. ಅಕೇಶನ್ಲಿ ಯೂಸ್ ಮಾಡೋಕ್ಕಷ್ಟೇ ಯೂಸ್ ಆಗೋದು. ಸೊ ಬೇಡ ಅಂದರೂ ಒಂದು 2-3 ಹತ್ರ ಕರ್ಕೊಂಡ್ಬಂದರು. ಆಮೇಲೆ ಅದಕ್ಕೂ ಮೀರಿ ಏನು ಮಾತ್ರ ಪರ್ಫ್ಯೂಮ್ ಇಷ್ಟ ಅಲ್ಲ. ಸೊ ಪರ್ಫ್ಯೂಮ್ ತೊಗೊಂಡು ಆಮೇಲೆ ಮ್ಯಾಗ್ನೆಟ್ಸ್ಗಳು ತೊಗೊಂಡು ಇಷ್ಟ. ಬೇರೆ ನಮ್ಮ ಕಾರಲ್ಲಿ ನಾವು ಸ್ವಲ್ಪ ಸ್ಟ್ರೆಸ್ ತೊಗೊಂಡು ಹೋಗಬೇಕು. ರೂಟ್ ಹುಡ್ಕೊಂಡು ಅವ್ರಿಗೆ ಗೊತ್ತಿರುತ್ತಲ್ಲ, ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇವಾಗ ನಾವು ಬೀಚ್ ಹತ್ರ ಹೋಗ್ಬೇಕು. ಬನ್ನಿ ಹೋಗೋಣ ಬೀಚ್ ಹತ್ರ. ನನಗಲ್ಲೇ ಯಾವಾಗ ಕರ್ಕೊಂಡು ಹೋಗ್ಬಿಡ್ತಾರಪ್ಪೋ. ನನಗೆ ನೋಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಬರೀ ಪರ್ಫ್ಯೂಮ್ಸು ಮತ್ತು ಬಟ್ಟೆ ಶಾಪಿಂಗು ಬರೀ ಅಲ್ಲೇ ಕರ್ಕೊಂಡು ಹೋಗ್ತಿದ್ದೆ. ಓಪನ್ ಮಾಡಪ್ಪ, ಸಾರಿ. ಗಾಯ್ಸ್ ಅಲ್ಲೊಂದು ದೊಡ್ಡದು ಶಿಪ್ ಕಾಣ್ತಾ ಇದೆ, ಗೊತ್ತಾ? ಶಿಪ್ ಅದು? ಹಾಂ, ಶಿಪ್ಪೇ ಅಲ್ವಾ? ಅದರಲ್ಲೇ ಅಂತೆ ಪೆಟ್ರೋಲು ಇದೆಲ್ಲ ಟ್ರಾನ್ಸ್ಪೋರ್ಟ್ ಆಗೋದು. ಇದು ಕೊಚ್ಚಿ ಬೀಚ್. ಇಲ್ಲೇನೋ ಆಟ ಆಡೋಕ್ಕೆ ಅಷ್ಟೊಂದು ಇದು ಇಲ್ಲ ಗಾಯ್ಸ್. ವೇವ್ಸ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ಫುಲ್ಲು ಇದು ಅಂದರೆ ಸನ್ಸೆಟ್ ನೋಡೋದಕ್ಕೆ ಮತ್ತು ನೈಟ್ ವಾಕ್ ಮಾಡೋದಕ್ಕೆ ಅದಕ್ಕೆ ಚೆನ್ನಾಗಿದೆ. ಅದು ಬಿಟ್ಟರೆ ಆಟ ಆಡೋಕ್ಕೆ ಅಲ್ಲಿ ಫ್ರಂಟಲ್ಲಿ ಸ್ವಲ್ಪ ಸ್ಪೇಸ್ ಇದೆ. ಬಟ್ ಬಿಸಿಲು ಕೂಡ ಹಂಗೇ ಇದೆ. ಆಟ ಆಡೋದು ತುಂಬ ಕಷ್ಟ. ಫುಲ್ ಟ್ಯಾನ್ ನೋಡಿ. ಅದಕ್ಕೆ ಯಾರು ಅಷ್ಟು ಆಡ್ತಿಲ್ಲ. ಹೆವಿ ಬಿಸಿಲು ಐತೆ ಗಾಯ್ಸ್. ನಾವು ಕೊಚ್ಚಿ ಹೋಗಿದ್ದು ಏನು ಪ್ಲ್ಯಾನ್ ಮಾಡ್ಕೊಂಡು ಅಂದರೆ ಪ್ಯಾಲೇಸ್ ನೋಡಬೇಕು ಮತ್ತು ಹಾಗೇ ಕೋಝಿಕೋಡ್ ಅನ್ನೋ ಪ್ಲೇಸಲ್ಲಿ ಬೀಚ್ಗೆ ಹೋಗಬೇಕು ಅಂತ. ನಿಯರ್ ಬೈ ಕೊಚ್ಚಿ ಮತ್ತು ಲುಲ್ಲು ಮಾಲ್ಗೆ ಹೋಗಬೇಕು ಅಂತ. ಅವು ಯಾವೂ ಕೂಡ ಆಗಲಿಲ್ಲ. ನಾವು ಆಟೋ ಹೋಗ್ತಿದ್ದಂಗೆ ಆಟೋ ಅದವ್ರು ಬಂದರು. ಅವರು ಬನ್ನಿ ಅದನ್ನು ತೋರಿಸ್ತೀವಿ ಇದನ್ನು ತೋರಿಸ್ತೀವಿ ಅಂದರು. ಏನೋ ಇದನ್ನು ಸುಮ್ಮನೆ ಯಾಕೆ ನಾವು ನಮ್ಮದು ಕಾರ್ ಸ್ಟ್ರೆಸ್ ಮಾಡ್ಕೊಂಡು ಹೊಡಿಬೇಕು ಅಂದ್ಕೊಂಡು ಕಾರ್ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಅವ್ರಿಗೆ ಬುಕ್ ಮಾಡಿಕೊಂಡು ಹೋದ್ವಿ. ಪ್ಲೇಸ್ಗಳ್ನ ತೋರಿಸಿದ್ರು. ಆದರೆ ತುಂಬಾ ಶಾಪಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋದರು. ಅದು ನೆಸೆಸಿಟಿ ಇರಲಿಲ್ಲ ಅಂತ ಅದೊಂದು ಬೇಜಾರಾಯಿತು. ಅದು ಬಿಟ್ಟರೆ ಪ್ಲೇಸ್ಗಳೆಲ್ಲ ಯಾವ್ಯಾವ ತೋರಿಸ್ಬೇಕೋ ಎಲ್ಲ ಕವರ್ ಮಾಡಿದ್ರು. ಮತ್ತು ಬೀಚಲ್ಲಿ ಆಟ ಆಡೋದಕ್ಕೆ ನಮಗೆ ಸಿಗಲಿಲ್ಲ. ಗೈಸ್ ನಾವಿವಾಗ ಆಲ್ಮೋಸ್ಟ್ ಅಲ್ಲಿ ಕೊಯಮತ್ತೂರಿಂದ ಮುಂದೆ ಬಂದಿದ್ದೀವಿ. ಸೊ ಆಲ್ಮೋಸ್ಟ್ ಟೈಮ್ ಆಗಿದೆ. ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತ ನಿಲ್ಲಿಸಿದ್ದೀವಿ. ಮತ್ತು ಯಾಕೆ ಅಂದರೆ ಹೋಗ್ತಾ ಮತ್ತು ಟೈಮ್ ಓವರ್ ಆಗಿಬಿಡುತ್ತೆ. ಆಮೇಲೆ ಚೆನ್ನಾಗಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಗಾಡಿನ. ಸೊ ಅಲ್ಲೆಲ್ಲೂ ಸ್ಟಾಪ್ ಕೊಡೋಕ್ಕೆ ಆಗೋಲ್ಲ. ಆಮೇಲೆ ಊಟದ ಟೈಮ್ ಮೀರಿದ ಮೇಲೆ ನಮಗೆ ಊಟನೂ ಮಾಡಬೇಕು ಅಂತ ಅನ್ಸಲ್ಲ. ಹಂಗಾಗಿನೇ ಮಧ್ಯಾಹ್ನ ಊಟ ಕೂಡ ಮಾಡೋಕ್ಕಾಗಲಿಲ್ಲ. ಕೊಚ್ಚಿಲಿ ಏನಾದರೂ ಅಲ್ಲಿ ಸ್ಪೆಷಲ್ ಇರೋದನ್ನ ಟ್ರೈ ಮಾಡೋಣ ಅಂದರೆ ಆಗಲೇ ಇಲ್ಲ. ತುಂಬ ಟ್ರಾಫಿಕ್ ಎಲ್ಲ ಆಗ್ಬಿಟ್ಟು ನಾವು ಮುಂದೆ ಬಂದೇ ಬಿಟ್ವಿ. ಸೊ ಇವಾಗ ಅದಕ್ಕೆ ಕೊಯಮತ್ತೂರು ಆದಮೇಲೆ ಇಲ್ಲೊಂದು ಸ್ಟಾಪಲ್ಲಿ ಚೆನ್ನಾಗಿದೆ ರೆಸ್ಟೋರೆಂಟ್. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸು ಎಲ್ಲ. ಆಮೇಲೆ ಇಲ್ಲೇ ಹೊರಗಡೆ ಸೀಟ್ ಇದೆ. ಸೊ ಅಲ್ಲೇ ನಾವು ಕೂತ್ಕೊಂಡಿದ್ದೀವಿ. ಚಿಕನ್ ಕಾಂಬೋ ಅದನ್ನು ಆರ್ಡ್ರ್ ಮಾಡ್ಕೊಂಡಿವಿ. ಮುಗಿಸ್ಕೊಂಡು ಊಟನ ಹೋಗ್ಬೇಕು. ನೋಡೋಣ ಟೇಸ್ಟ್ ಯಾವ ಥರ ಇರುತ್ತೆ ಅಂತ. ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಬಾಳೆ ಎಲೆ ಊಟ. ಏಮೋ ಮಾತ್ರ ಡ್ರೈವಿಂಗ್ ಮಾಡ್ತಾನೆ ಹುಚ್ಚು ನಾಯಿ ಹೊತ್ತು ಕೊಡ್ತಾನೆ.
ಸಖತ್ತು ಇದರಲ್ಲಿ ಡ್ರೈವಿಂಗ್ ಗಾಯ್ಸ್. ಕೊಚ್ಚಿ ಟು ಬ್ಯಾಂಗ್ಳೂರ್ ಇಟ್ಸ್ ನಾಟ್ ಎ ಈಸಿ ಡೀಲ್. ಗಾಯ್ಸ್ ನಂದಂತೂ ಬಂತು ಬಿರಿಯಾನಿ ಆ್ಯಂಡ್ ಚಿಕನ್ ಸುಕ್ಕ ಮಾಡುವ ಬ್ಯಾಟಿಂಗ್.